ಅಮ್ಮ. ಹಾಂ ಹೇಳು ಹರ್ಷ. ಟಿಫನ್ ಮಾಡ್ದಾ? ಹೂನಮ್ಮ, ಆಯಿತು. ನಾನು ಅಂಗಡಿ ಕಡೆ ಹೊರಟಿದ್ದೀನಿ. ಹೂನಪ್ಪ, ಹೋಗು. ಅದು ಅದು ಅಮ್ಮ, ಗಾಡೀಲಿ ಪೆಟ್ರೋಲ್ ಖಾಲಿಯಾಗಿದೆ, ಸ್ವಲ್ಪ ದುಡ್ಡು ಬೇಕಿತ್ತು. ಹೌದಾ? ಇದೇನು ಮೊನ್ನೆ ತಾನೇ 200 ರೂಪಾಯಿ ಕೊಟ್ಟಿದ್ನಲ್ಲ, ಇಷ್ಟು ಬೇಗ ಖಾಲಿ ಆಗೋಯ್ತಾ? ಹೂನಮ್ಮ, ಈಗೆಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಅಲ್ವಾ, ಒಂದು 2-3 ದಿನನೂ ಬರಲ್ಲ 200 ರೂಪಾಯಿಗೆ ಹಾಕ್ಸಿದೆ. ಸರಿ ಸರಿ, ಕೊಡ್ತೀನಿರು. ಮತ್ತೆ ಅಮ್ಮ, ಇವತ್ತು ಅಂಗಡಿಗೆ ಸ್ಟಾಕ್ ಬರುತ್ತಮ್ಮ, ಅವ್ರಿಗೂ ದುಡ್ಡು ಕೊಡಬೇಕು. ಓ ಹೌದೇನೋ, ಸ್ವಲ್ಪ ನೋಡಿ ತರಿಸು ಹರ್ಷ. ಯಾಕೋ ಸೇಲೆ ಕಡಿಮೆ ಆಗ್ತಾ ಇದೆ, ಮತ್ತು ಸೇಲ್ ಆಗದಿರೋ ಸೀರೆ ಎಲ್ಲ ರಿಟರ್ನ್ ಮಾಡು. ಅದನ್ನೆಲ್ಲ ಲೆಸ್ ಮಾಡಿ ಅವ್ರಿಗೆ ದುಡ್ಡು ಕೊಡು, ಗೊತ್ತಾಯ್ತಾ? ಹೂನಮ್ಮ, ಆಯಿತು. ಯಾಕೋ ವ್ಯಾಪಾರನೇ ಇಷ್ಟೊಂದು ಡಲ್ ಹೊಡಿತಾ ಇದೆಯಲ್ಲೋ, ಹಾಕಿದ ಬಂಡವಾಳನೂ ಎದ್ದೇಳ್ತಾ ಇಲ್ಲ. ಹಿಂಗೆ ಆದರೆ ಹೆಂಗೋ ವರ್ಷ, ಸ್ವಲ್ಪ ನೋಡೋ. ನಾನೇನಮ್ಮ ಮಾಡಲಿ, ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಒಳ್ಳೊಳ್ಳೆ ಅಂಗಡಿಗಳಾಗ್ಬಿಟ್ಟಿದೆ. ನೀನು ನೋಡಿದ್ರೆ ಸ್ವಲ್ಪ ಹೈ ಕ್ವಾಲಿಟಿ ಸೀರೆಗಳು ತರಿಸು ಅಂದರೆ ತರಿಸ್ತಾ ಇಲ್ಲ. ಈಗಲೇ ಇಷ್ಟು ವ್ಯಾಪಾರ ಕಡಿಮೆ, ಇನ್ನು ನಾವು ಅದಕ್ಕೆಲ್ಲ ಅಷ್ಟಿಷ್ಟೊಂದು ರೇಟ್ ಕೊಟ್ಟು ಬಂಡವಾಳ ಹಾಕಿದ್ರೆ ಯಾರೋ ತಗೋತಾರೆ? ಅಷ್ಟಿಷ್ಟೊಂದು ದುಡ್ಡು ಕೊಟ್ಟು ತಗೋತಾರಾ ಹೇಳು? ಅದಕ್ಕೆ ಈ ಸರಿ ಹೇಳಿದ್ದೀನಿ ಅವ್ರಿಗೆ, ಈ ಸರಿ ಬರೋ ಸ್ಟಾಕ್ಗಳಲ್ಲಿ ಸ್ವಲ್ಪ ಕ್ವಾಲಿಟಿ ಇರೋವು ಹಾಕಿ ಅಂತ. ನೋಡು, ಇವತ್ತು ಬರುತ್ತೆ ಅಂದಲ್ಲ ಸ್ಟಾಕು, ನೋಡು ಎಂಥದ್ದು ಕಳಿಸಿದಾರೋ ಅಂತ. ಸರಿ ತಗೋ ದುಡ್ಡು. ಕೊಡಮ್ಮ. ಸರಿಯಪ್ಪ, ಸರಿಯಮ್ಮ, ನಾನು ನಿನ್ನ ಅಂಗಡಿಗೆ ಹೊರಡ್ತೀನಿ. ಅಪ್ಪ, ನೀವು ಆಮೇಲೆ ಬರ್ತೀರಾ? ಹೂನಪ್ಪ, ಸ್ವಲ್ಪ ಕೆಲಸ ಐತೆ. ಸೋಮಣ್ಣವ್ರೇನೋ ಬರ್ತೀನಿ ಅಂದರು ಮನೆಗೆ, ಅವ್ರ ಹತ್ರ ಮಾತಾಡಿಕೊಂಡು ಬರ್ತೀನಿ ಬಿಡು, ನೀನು ಹೋಗಿರು. ಸರಿಯಪ್ಪ, ನಾನು ಹೋಗಿರ್ತೀನಿ, ನೀವು ಆಮೇಲೆ ಬನ್ನಿ, ಪರವಾಗಿಲ್ಲ. ಬರ್ತೀನಮ್ಮ. ಹ್ಞೂ ಕಣ, ದುಡ್ಡು ಹುಷಾರು. ಹ್ಞೂ ಸರಿನಮ್ಮ, ಆಯಿತು. ಎಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟು ಬಂದು ಸಾಯಂಕಾಲ ಬಂದು ನಿಂಗೆ ಲೆಕ್ಕ ಹೇಳ್ತೀನಿ, ಆಯಿತಾ? ಹ್ಞೂ ಆಯ್ತು, ಸ್ವಲ್ಪ ವ್ಯಾಪಾರದ ಕಡೆ ಗಮನ ಕೊಡು. ಬಂದವ ಕಸ್ಟಮರ್ ಹತ್ರ ಇಲ್ಲ, ಸ್ವಲ್ಪ ಚೆನ್ನಾಗಿ ಮಾತಾಡಿ ಸೇಲ್ ಮಾಡು. ಹೂನಮ್ಮ, ಸರಿ ಆಯಿತು, ಬರ್ತೀನಿ. ಸರಿ, ಹೋಗ್ಬಾ. ಏನು ಸೇಲ್ ಮಾಡ್ತಾನೋ ಏನೋ, ಯಾಕೋ ಈ ನಡುವೆ ಬಿಸ್ನೆಸ್ಸೇ ಇಲ್ವಲ್ರಿ, ಏನು ಹಿಂಗಾಗೋಯ್ತು? ಏನು ಮಾಡೋದು ಶಾರದಾ, ಈ ನಡುವೆ ಅಂಗಡಿಗಳು ಬೇರೆ ಹೆಚ್ಕೊಂಡ್ಬಿಡ್ತು. ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಒಳ್ಳೊಳ್ಳೆ ಶೋರೂಮ್ಗಳಾಗ್ಬಿಟ್ಟೈತೆ ಕಣೆ. ಏನು ಮಾಡೋಕ್ಕಾಯ್ತೈತೆ, ಅವರೆಲ್ಲ ಬಂದ ಮೇಲೆ ನಮ್ಮ ಅಂಗಡಿ ಯಾಕೋ ಡಲ್ ಹೊಡಿತಾ ಐತೆ. ಅದು ಬಿಡು, ನಾನು ನಿನಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಏನ್ರಿ ಅದು ಹೇಳ್ರಿ. ಅಲ್ಲ ಕಣೆ, ಇಷ್ಟು ದಿವಸ ಏನೋ ಹರ್ಷಂಗೆ ಮದುವೆ ಆಗಿರಲಿಲ್ಲ, ಪರವಾಗಿಲ್ಲ, ಎಲ್ಲ ಅಂಗಡಿದು ವ್ಯಾಪಾರ ನೋಡ್ಕೊಂಡಿದ್ದೆಲ್ಲ ದುಡ್ಡು ಚಾಚು ತಪ್ಪದೆ ಎಲ್ಲ ನಿನಗೆ ತಂದು ಕೊಡ್ತಿದ್ದ. ಅವನು ಅಂತ ₹1 ಅವ್ನಿಗೆ ಇಟ್ಕೋತಾ ಇರಲಿಲ್ಲ. ಆದರೆ ಮುಂದಕ್ಕೆ ಈ ಥರ ಎಲ್ಲ ಆಗೋದು ಬೇಡ. ನೀನು ಅವನಿಗೂ ಒಂದು ಸ್ವಲ್ಪ ದುಡ್ಡು ಅಂತ ಕೊಟ್ಟಿರು. ಹಿಂಗೆ ಪೆಟ್ರೋಲ್ಗೆಲ್ಲ ಅವನು ನಿನ್ನ ಹತ್ರ ದುಡ್ಡು ಕೇಳೋದು ಯಾಕೋ ಇನ್ಮೇಲೆ ಸರಿ ಇರಲ್ಲ ಅಂತ ಅನಿಸುತ್ತೆ. ರೀ, ಯಾಕ್ರಿ, ಏನಾಯ್ತು ನಿಮಗೆ? ಯಾಕೆ ಈಗ ಹೇಳ್ತಿದ್ದೀರಾ? ಇಷ್ಟು ವರ್ಷ ಇಲ್ದಿದ್ದು ಈಗೇನು? ಅಲ್ಲ ಕಣೆ ಶಾರದಾ, ಅವನಿಗೀಗ ನಾವು ಮದುವೆ ಮಾಡ್ತಾಯಿದ್ದೀವಿ ತಾನೇ. ಮದುವೆ ಆದಮೇಲೆ ಈ ರೀತಿ ಅವನು ಎಲ್ಲದಕ್ಕೂ ನಿನ್ನ ಹತ್ರ ಬಂದು ದುಡ್ಡು ಕೇಳಿದ್ರೆ ಅವನ ಹೆಂಡತಿಗೆ ಹೇಗೆ ಅನಿಸ್ಬೇಡ? ಅವನಿಗೂ ಅವನದೇ ಆದ ಖರ್ಚುಗಳು ಇರುತ್ತೆ ಅಲ್ವಾ? ಪ್ರತಿಯೊಂದಕ್ಕೂ ನಿನ್ನ ಹತ್ರ ಬಂದು ಕೇಳೋಕ್ಕಾಗುತ್ತಾ? ಇದೇನ್ರಿ ನೀವು ಹೀಗೆ ಮಾತಾಡ್ತಿದ್ದೀರಾ? ಅಂಗಡಿಗೆ ಬಂಡವಾಳ ಏನು ಅವನು ಹಾಕಿದಾನ? ನಾನೇ ಅಲ್ವಾ ಹಾಕ್ತಾ ಇರೋದು? ಬಂಡವಾಳ ನೀನೇ ಹಾಕಿರ್ಬೋದು ಕಣೆ, ಆದರೆ ಅವನಿಗೆ ಅಂತ ಒಂದು ಸ್ವಲ್ಪ ದುಡ್ಡು ಅವನಿಗೆ ಕೊಡಬೇಕು ತಾನೇ. ಅಲ್ಲ ಕಣ್ರಿ, ಅವನಿಗೆ ಅಂತ ಖರ್ಚು ಏನಿರುತ್ತೆ ಅಂಥದ್ದು? ಮನೆಯಲ್ಲಿ 3 ಹೊತ್ತು ಊಟ ಎಲ್ಲ ನಾವೇ ಕೊಡ್ತಿದ್ದೀವಿ. ಪೆಟ್ರೋಲ್ ದುಡ್ಡು ಎಲ್ಲ ನಾನೇ ಕೊಡ್ತಿದ್ದೀವಲ್ಲ, ಇನ್ನೇನು? ನೋಡು, ಇಷ್ಟು ದಿವಸ ಒಂಥರ ಇತ್ತು, ಇನ್ನು ಮುಂದೆ ಅವನಿಗೆ ಖರ್ಚು ಇರುತ್ತೆ. ಹೆಂಡ್ತಿಗೆ ಏನಾದರೂ ಬೇಕಾದರೆ. ಸರಿ ಸರಿ ಆಯ್ತು ತಗೊಳ್ಳಿ, ಇನ್ನು ಮದುವೆ ಆಗಲಿ, ಆಮೇಲೆ ನೋಡೋಣ. ರಾಮಕೃಷ್ಣ ಅವರೇ, ಓ ಸೋಮಣ್ಣ ಅವರು, ಬನ್ನಿ ಬನ್ನಿ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹಾಂ. ಕಾಫಿ ಟೀ ಏನು ತಗೊತೀರಾ? ಅಯ್ಯೋ, ಈಗಷ್ಟೇ ಎಲ್ಲ ಮುಗಿಸ್ಕೊಬಂದೆ, ಯಾವುದು ಬೇಡಮ್ಮ. ಅಯ್ಯೋ ಸೋಮಣ್ಣ ಅವರೇ, ಹಾಗಂದ್ರೆ ಹೇಗೆ? ಸ್ವಲ್ಪನಾದ್ರು ಕಾಫಿ ಕುಡಿಯುವಂತೆ ಇರಿ. ಹಂಸ, ಸೋಮಣ್ಣವ್ರು ಬಂದವ್ರೆ, ಕಾಫಿ ತಗೊಂಬಮ್ಮ. ಹಾಂ ಸರಿ ಅತ್ತೆ, ಆಯಿತು. ಮತ್ತೆ ಹೇಳಿ ಸೋಮಣ್ಣ ಅವರೇ, ಹೆಣ್ಣಿನ ಮನೆ ಕಡೆ ಏನಾದರೂ ಹೋಗಿದ್ರಾ? ಹಾಂ ಹೌದು, ಈಗ ಅಲ್ಲಿಂದನೇ ನೇರವಾಗಿ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ. ಓ ಹೌದಾ? ಏನಂದ್ರು ಹುಡುಗಿ ಮನೆಯವರು? ಅವ್ರಿಗೂ ಎಲ್ಲ ಒಪ್ಪಿಗೆ ಆಗೈತಮ್ಮ. ನೀವು ಹೇಳ್ದಂಗೆ ಹೇಳಿದ್ದೀನಿ, ನಾಳೆ ಮನೆ ನೋಡೋಕ್ಕೆ ಕರ್ಕೊಂಬರ್ತೀನಿ. ಆಗ ಮುಂದಿನ ಮಾತುಕತೆ ಏನಿದೆಯೋ ನೀವು ಮಾತಾಡ್ಕೊಳ್ಳಿ. ಅಂಕಲ್ ತಗೊಳ್ಳಿ ಕಾಫಿ. ಅಯ್ಯೋ ಬೇಡ ಅಂದರೂ ತಂದ್ಬಿಟ್ಟೇನಮ್ಮ. ಕೊಡಮ್ಮ. ಸ್ವಲ್ಪನೇ ತಂದಿದ್ದೀನಿ, ತಗೊಳ್ಳಿ. ಮಾವ ನೀವು ತಗೊಳ್ಳಿ. ಹಾಂ ಕೊಡಮ್ಮ. ಅತ್ತೆ ನಿಮಗೂ ಕಾಫಿ ತರಲಾ? ಅಯ್ಯೋ ಬೇಡ ಕಣೆ,
ಇನ್ನೂ ಟಿಫನ್ ಮಾಡಿಲ್ಲ. ಬೆಳಗ್ಗೆ ಬೇರೆ ಕಾಫಿ ಕುಡ್ದಿದ್ದೀನಿ, ಬೇಡ. ಸರಿ ಅತ್ತೆ. ಓಹೋ, ಇವ್ರು ಬಂದಿದ್ದಾರೆ ಅಂದರೆ ಹೆಣ್ಣಿನ ಮನೆ ವಿಷಯ ಏನಾದ್ರು ತಂದಿರ್ತಾರೆ. ಇರು, ಇಲ್ಲೇ ಇದ್ದೇವೆ, ಅದೇನು ಮಾತಾಡ್ತಾರೋ ಕೇಳಿಸ್ಕೊಳೋಣ. ಓ, ಹಾಗಾದರೆ ಅವ್ರಿಗೂ ಒಪ್ಪಿಗೆ ಅಂದರೆ ನಾಳೆ ಎಲ್ಲರೂ ನಮ್ಮ ಮನೆಗೆ ಮಾತುಕತೆಗೆ ಬರ್ತಾ ಇದ್ದಾರೆ ಅನ್ನಿ. ಹಾಂ ಹೌದಮ್ಮ, ನೀವೇ ಹೇಳಿದ್ರಲ್ಲ ಫೋನಲ್ಲಿ ಮನೆ ನೋಡಿಕೊಂಡು ಹಂಗೆ ಮಾತುಕತೆ ಬೇಕಾದ್ರೆ ಇಲ್ಲೇ ಆಡ್ಕೊಳ್ಳೋಣ ಅಂತ, ಅದಕ್ಕೆ ಹೇಳಿದ್ದೀನಿ. ಅವರು ಒಪ್ಪಿದ್ದಾರೆ. ಅವರು ಅವ್ರ ದೊಡ್ಡ ಅಳಿಯ ಮಗಳು ಎಲ್ಲ ಬರ್ಬೋದು. ಸರಿ ಸರಿ ಬರಲಿ ಬಿಡಿ, ಎಲ್ಲ ಬಂದು ಮನೆಯೆಲ್ಲ ನೋಡಿ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಹೋಗ್ಲಿ. ಮತ್ತೆ ಹೆಣ್ಣವರು ಏನಾದರೂ ಹೇಳಿದ್ರಾ? ನಮಗೆ ಮದುವೆ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು ಅಷ್ಟೇ, ಅದನ್ನಾದರೂ ಹೇಳ್ಬಿಡಿ. ನಿಮಗೆ ಗೊತ್ತಲ್ಲ ನಮ್ಮ ದೊಡ್ಡ ಮಗನ ಮದುವೆ ನಮ್ಮ ಹಂಸ ಮನೆಯವರು ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂತ. ಹಾಗೆ ಮಾಡಿಕೊಟ್ರೆ ಸಾಕು. ಅಯ್ಯೋ ಇದೇನಮ್ಮ ಈಗ ಹೇಳ್ತೀರಾ? ನಿಮ್ಮ ದೊಡ್ಡ ಸೊಸೆ ಮನೆಯವರು ತುಂಬ ಅನುಕೂಲಸ್ಥರು, ಶ್ರೀಮಂತರು, ಅವರು ಚೆನ್ನಾಗಿ ಮಾಡಿಕೊಟ್ರು. ಅದು ಅಲ್ಲದೆ ನಿಮ್ಮ ದೊಡ್ಡ ಮಗ ಇಂಜಿನಿಯರ್ ಬೇರೆ, ಅವ್ರ ಲೆವೆಲ್ಗೆ ಅವ್ರು ಮಾಡಿಕೊಟ್ರು. ಆದರೆ ಇವರು ಅಷ್ಟೆಲ್ಲ ಮಾಡ್ಕೊಡೋಕ್ಕಾಗಲ್ಲಮ್ಮ, ಅಂಥ ಪರಿಸ್ಥಿತಿಲಿ ಇಲ್ಲ ಇವರು. ಇದೇನು ಎಲ್ಲ ನೀವೇ ಹೇಳ್ತಿದ್ದೀರಾ? ಹ್ಞೂನಮ್ಮ, ಮಧ್ಯಸ್ಥಿಕೆ ವಯಸ್ಕ ಮೇಲೆ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ನಮ್ಗೆ ಗೊತ್ತಿರ್ತಿತ್ತೆ ಅಲ್ವಾ? ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಅಂದ್ಕೊಂಡಿರೋ ಅಷ್ಟು ರಿಚ್ಚಾಗೆಲ್ಲ ಅವ್ರ ಮದುವೆ ಮಾಡ್ಕೊಡೋಕ್ಕಾಗಲ್ಲ. ಯಾಕೆಂದರೆ ಅವ್ರ ದೊಡ್ಡ ಮಗಳಿಗೂ ನಾನೇ ಅವಳಿನ ಗಂಡು ನೋಡಿದ್ದು, ಸಿಂಪಲ್ಲಾಗೆ ಮಾಡಿಕೊಟ್ರು. ಸಿಂಪಲ್ಲಾಗಿ ಮಾಡಿಕೊಡ್ತಾರೆ ಅಷ್ಟೇ. ಅಲ್ರಣ, ನೀವೇ ಎಲ್ಲ ಮಾತಾಡ್ಬಿಟ್ರೆ ಹೇಗೆ? ಒಂದು ಮಾತು ಹೇಳಿ, ಸ್ವಲ್ಪ ಚೆನ್ನಾಗಿ ನಮ್ಮ ಲೆವೆಲ್ಗೆ ಮದುವೆ ಮಾಡ್ಕೊಡೋಕ್ಕೆ ಹೇಳಿ ನೋಡಿ. ಯಾಕಂದರೆ ನಮ್ಮ ಕಡೆ ಎಲ್ಲ ಶ್ರೀಮಂತರೇ, ನಿಮಗೂ ಗೊತ್ತು ತಾನೇ. ನಮ್ಮ ಬೀಗರು ಮನೆಯವರಾಗಲಿ, ನಮ್ಮ ಯಜಮಾನ್ರು ಅಣ್ಣ ತಮ್ಮದಿರಾಗಲಿ ಎಲ್ಲ ಸ್ವಲ್ಪ ಜೋರಾಗಿರೋರೆ ಅವರೇ. ಅವ್ರ ಮುಂದೆ ನಾವು ದೊಡ್ಡ ಮಗನ ಮದುವೆ ಮಾತ್ರ ಅಷ್ಟು ಜೋರಾಗಿ ಮಾಡಿಬಿಟ್ಟು ಇನ್ನೆರಡನೇ ಮಗುಂದು ಈ ಥರ ಮಾಡ್ತಾವ್ರೆ ಅಂತ ಅಂದರೆ ಅದಕ್ಕೇನೆ ಸ್ವಲ್ಪ ನೋಡಿ ಮಾಡ್ಕೊಡೋಕ್ಕೆ ಹೇಳಿ. ಅಯ್ಯೋ ಇಲ್ಲಮ್ಮ, ನೀವು ಅಂದ್ಕೊಂಡಂಗೆಲ್ಲ ಆಗಲ್ಲ ಬಿಡಿ. ಇಲ್ಲಾಂದರೆ ನೀವು ಬೇರೆ ಎಣ್ಣೆ ನೋಡಬೇಕಾಯ್ತಿತ್ತೆ. ಓ, ಇದೇನು ಇವರು ಹೀಗೆ ಹೇಳ್ತಿದ್ದಾರೆ? ನನಗೆ ಗೊತ್ತಿತ್ತು ಅವರು ನಮ್ಮ ಥರ ಎಲ್ಲ ಮದುವೆ ಮಾಡಿಕೊಡಲ್ಲ ಅಂತ. ನಮ್ಮ ಅಪ್ಪ ಅಮ್ಮ ಎಷ್ಟೆಲ್ಲ ಕೊಟ್ಟು ನನಗೆ ಮದುವೆ ಮಾಡಿಕೊಟ್ರು. ಅಯ್ಯೋ ಇದೇನು ಸೋಮಣ್ಣವ್ರೆ ಈ ಥರ ಎಲ್ಲ ಹೇಳ್ತಿದ್ದೀರಲ್ಲ? ಅಲ್ಲ, ಹುಡುಗ ಹುಡುಗಿ ಎಲ್ಲ ಒಪ್ಪಿ ಇನ್ನೇನು ನಾಳೆ ಮಾತುಕತೆ ಕರ್ಕೊಬತ್ತೀನಿ ಅಂದ್ಬಿಟ್ಟು ಈಗ ನೋಡಿದ್ರೆ ಬೇರೆ ಹುಡುಗಿ ನೋಡ್ರಿ ಅಂತ ಇದ್ದೀರಾ? ಮತ್ತು ಇನ್ನೇನು ರಾಮಕೃಷ್ಣವ್ರೆ, ಯಾಕೆಂದರೆ ನಮಗೆ ಹುಡುಗಿ ಮನೆಯ ಪರಿಸ್ಥಿತಿ ಎಲ್ಲ ಗೊತ್ತು. ನಿಮ್ಮ ಹುಡುಗಂಗೂ ನಾವು ಸಾಕಷ್ಟು ಹೆಣ್ಗಳನ್ನ ನೋಡಿದ್ದೀವಿ. ಶ್ರೀಮಂತರ ಮನೆಯವು ನೋಡಿದ್ದೀವಿ, ಬಡವ್ರ ಮನೆಯವ್ರದ್ದು ನೋಡಿದ್ದೀವಿ. ಯಾವುದು ನಿಮ್ಮ ಹುಡುಗಂಗೆ ಇಷ್ಟ ಆಗಲಿಲ್ಲ. ಹೆಂಗೋ ಈ ಮದುವೆ ಒಪ್ಕೊಂಡಿದ್ದಾನೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ಇಲ್ಲ ಅಂದರೆ ಆಗಲ್ಲ. ಯಾಕೆಂದರೆ ಹುಡುಗಿ ಮನೆಯವರು ಅಂಥ ಅನುಕೂಲಸ್ಥರೇನಲ್ಲ, ಅವ್ರಿಗೆ ಇನ್ನೊಬ್ಳು ಬೇರೆ ಹೆಣ್ಮಗು ಇದೆ. ಹಂಗಾಗಿ ದೊಡ್ಡವಳಿಗೂ ಸಿಂಪಲ್ಲಾಗೆ ಮಾಡಿದ್ರು. ಇವ್ಳಿಗೆ ಹಿಂಗೆ ಮಾಡಿಬಿಟ್ರೆ ಈಗ ಮುಂದೆ ಚಿಕ್ಕ ಮಗಳೂ ಅದೇ ಥರ ಕೇಳಿದ್ರೆ ಏನು ಮಾಡ್ತಾರೆ? ಅದಕ್ಕೆ ಅವರು ಇರೋದು ಹೇಳಿದ್ದಾರೆ ನಮ್ಮ ಹತ್ರ, ಅವ್ರ ಕೈಲಾದಷ್ಟು ಪರಿಸ್ಥಿತಿಲಿ ಮಾಡಿಕೊಡ್ತಾರೆ ತಕ್ಕನಂಗೆ. ಅಲ್ರಣ, ನಿಮಗೆ ಗೊತ್ತು ನಮ್ಮ ಹಂಸನ್ನು ನೀವೇ ತಾನೇ ತೋರಿಸಿದ್ದು, ಅವರು ಎಷ್ಟೆಲ್ಲ ಕೊಟ್ಟು ಮಾಡಿಕೊಟ್ರು ಅಂತ. ಅವಳ ಹೆಸರಿಗೆ, ನಮ್ಮ ದೊಡ್ಡ ಸೊಸೆ ಹೆಸರಿಗೆ ಒಂದು ಸೈಟ್ ಕೂಡ ಕೊಟ್ಟಿದ್ದಾರೆ. ಅದು ಅಲ್ಲದೆ ಎಷ್ಟು ಒಡವೆ ಕೊಟ್ಟಿದ್ದಾರೆ, 2 ಮಾಂಗಲಿ ಚೈನ್ ಅಂತೆ, ನಮ್ಮ ಹುಡುಗಂಗೆ ಚೈನು, ಬ್ರೇಸ್ಲೆಟು, ಉಂಗುರಗಳು, ವಾಚು, ನಮ್ಮ ಹುಡುಗಿಗೆ, ನಮ್ಮ ಸೊಸೆಗೆ ಬಳೆ, ನೆಕ್ಲೆಸ್ಸು ಎಲ್ಲ ಕೊಟ್ಟು ಅನುಕೂಲಸ್ತಾಗಿ ಮದುವೆ ಮಾಡಿಕೊಟ್ರು. ಅದಕ್ಕೆ ನಾನು ಹೇಳ್ತಿದ್ದೀನಿ. ಅಯ್ಯೋ ಹೌದಮ್ಮ, ನಿಮ್ಮ ದೊಡ್ಡ ಮಗುಂಗೂ ನಾನೇ ಹೆಣ್ಣು ನೋಡಿದ್ದು, ಅನುಕೂಲಸ್ಥರನ್ನೇ ನೋಡಿದೆ. ಹಾಗೆ ನಿಮ್ಮ 2ನೇ ಮಗುಂಗೂ ನೋಡಿದೆ. ಆದರೆ ಅವ್ರು ಯಾರು ನಿಮ್ಮ ಮಗುನ ಒಪ್ಪಲಿಲ್ವೇ? ಯಾಕಂದರೆ ನಿಮ್ಮ ದೊಡ್ಡ ಮಗುನ ಥರ ಅವರು ಡಾಕ್ಟ್ರು ಅಲ್ಲ, ಇಂಜಿನಿಯರು ಅಲ್ವಲ್ಲ. ನಿಮ್ಮ ದೊಡ್ಡ ಮಗ ಏನೋ ಇಂಜಿನಿಯರು, ಒಳ್ಳೆ ಹುಡುಗ ಕಡೆಯಿಂದ ಹೆಣ್ಣು ತಂದೆ ಮಾಡಿಕೊಟ್ರು. ಆದರೆ ನಿಮ್ಮ 2ನೇ ಮಗ ಹಂಗಲ್ವಲ್ಲ, ಅವರು ಪಾಪ ಸರಿಯಾಗಿ ಚೆನ್ನಾಗಿ ಓದೂ ಇಲ್ಲ, ಅಂಗಡಿಲಿ ಇರ್ತಾರೆ. ಹಂಗಾಗಿ ಯಾವುದು ಒಳ್ಳೆ ಮನೆ ಕಡೆಯಿಂದ ಕೊಡ್ತಾ ಇಲ್ಲ. ನಿಮಗೆ ಗೊತ್ತು ಎಷ್ಟು ಹೆಣ್ಣು ನೋಡಿದ್ದೀವಿ ಅಂತ. ಹೌದೌದು, ಅದಕ್ಕೆ ತಾನೇ ನಾವು ಈ ಹೆಣ್ಣನ್ನ ಒಪ್ಪಿಗೆ ಅಂತ ಹೇಳಿದ್ದು. ನೋಡಿ, ಅವ್ರು ಹೇಳೋ ಪ್ರಕಾರ ತುಂಬ ಗ್ರ್ಯಾಂಡಾಗಂತೂ ಅಲ್ದಿದ್ರು ಸುಮಾರಾಗಾದರೂ ಮದುವೆ ಮಾಡಿಕೊಡ್ತಾರೆ. ಇದಕ್ಕೆ ನೀವು ಒಪ್ಕೋಬೇಕಷ್ಟೇ. ಆದರೆ ನಿಮ್ಮ ಕಡೆಯಿಂದ ತುಂಬ ಡಿಮ್ಯಾಂಡ್ ಇದ್ದರೆ ನೀವು ಈ ಸಂಬಂಧನ ಕೈ ಬಿಡಬೇಕಾಗುತ್ತೆ. ಅಪ್ಪ, ನನಗಂತೂ ಖುಷಿ ಆಯಿತು. ಹೇಗೋ ನನ್ನ ಲೆವೆಲ್ಗೆ ಅವಳು ಬರಲ್ವಲ್ಲ. ಹೇಗಾದರೂ ಮಾಡಿ ಹರ್ಷಿಂಗೆ ಇವಳನ್ನೇ ಜೋಡಿ ಮಾಡಬೇಕು. ಈ ಮದುವೆ ಕ್ಯಾನ್ಸಲ್ ಆಗಲೇಬಾರ್ದು. ನಮ್ಮ ಅತ್ತೆಗೆ ಹೇಗಾದರೂ ಮಾಡಿ ಹೇಳಬೇಕು. ಅತ್ತೆ, ನೀವೇನು ಹೀಗೆ ಹೇಳ್ತೀರಾ? ಪರವಾಗಿಲ್ಲ ಬಿಡಿ ಅತ್ತೆ, ತುಂಬ ಗ್ರ್ಯಾಂಡಾಗಿ ಮದುವೆ ಆದ್ರೇನು, ಸಿಂಪಲ್ಲಾಗಿ ಮದುವೆ ಆದ್ರೇನು. ಅಲ್ಲ ಅತ್ತೆ, ನಿಮಗೆ ಗೊತ್ತು, ಹರ್ಷ ಅವರು ಇಷ್ಟು ದಿವಸ ನೋಡಿದ್ದೇನು ಯಾವುದೂ ಒಪ್ಪಿರಲಿಲ್ಲ. ಈಗ ಹೇಗೋ ಈ ಹುಡುಗಿನ ಒಪ್ಕೊಂಡಿದ್ದಾರೆ. ಹೇಗೋ ಅವ್ರು ಒಪ್ಕೊಂಡಿರೋದೇ ಹೆಚ್ಚಲ್ವಾ? ಹೇಗೋ ಮಾಡಿಕೊಡ್ಲಿ ಬಿಡಿ ಅತ್ತೆ. ಹೌದೌದು,
ನಾವು ಜಾಸ್ತಿ ಡಿಮ್ಯಾಂಡ್ ಮಾಡೋಕ್ಕೋಗಿ ಈ ಹುಡುಗಿನೂ ಕೈ ತಪ್ಪಿದ್ರೆ ಇನ್ನು ನೆಕ್ಸ್ಟು ಯಾರನ್ನಪ್ಪ ಇವನಿಗೆ ಹುಡ್ಕೋದು? ಬೇಡ, ಹೇಗೋ ಅವನ ಹಣೆ ಬರ ಇದ್ದಂಗೆ ಆಗುತ್ತೆ. ಸರಿ ಬಿಡಿ ಸೋಮಣ್ಣ ಅವರೇ, ಏನು ಮಾಡೋಕ್ಕಾಯ್ತಿತ್ತೆ? ನಮ್ಮ ದೊಡ್ಡ ಮಗ ಚಿಕ್ಕ ಮಗನಂಗೆ ಇವನು ಓದಿದ್ರೆ ಒಳ್ಳೆ ಕಡೆ ತರ್ಬೋದಿತ್ತು. ಸ್ವಲ್ಪ ಇವನು ಯಾಕೋ ಇನ್ನು ಓದೋದ್ರಲ್ಲಿ ಹಿಂದೆ ಬಿದ್ದ. ಸರಿ ಬಿಡಿ, ಹೇಗೋ ನಾಳೆ ಬರ್ತಾರಲ್ಲ, ಏನಾಗ್ತಾರೆ ಏನು ಹುಡುಗ ಹುಡುಗಿಗೆ ಅಂತ ಎಲ್ಲ ನೋಡಿಕೊಂಡು ಮಾತಾಡೋಣ ಬಿಡಿ. ಅದೇ ಅಮ್ಮ, ನೀವು ಅವ್ರ ಪರಿಸ್ಥಿತಿ ನೋಡಿಕೊಂಡು ಕೇಳಿ. ಮುಂದೆ ಅಂತೂ ನಿಮ್ಮ ಹುಡುಗಂಗೆ ಹುಡುಗಿ ಹುಡ್ಕೋ ತುಂಬ ಕಷ್ಟ ಇದೆ. ಯಾವುದಕ್ಕೂ ಯೋಚನೆ ಮಾಡಿ. ಅಯ್ಯೋ ಬಿಡಿ ಸೋಮಣ್ಣ ಅವರೇ, ಪರವಾಗಿಲ್ಲ. ನಾಳೆ ಬಂದು ಮಾತುಕತೆ ಆಡಿ ಏನೊಂದು ಡಿಸೈಡ್ ಮಾಡೋಣ. ನಮಗೂ ಏನೋ ಹುಡುಗಿ ಇಷ್ಟ ಆಗಿದ್ದಾಳೆ, ನಮ್ಮ ವರ್ಷನೂ ಒಪ್ಕೊಂಡಿದ್ದಾನೆ. ಇದಕ್ಕಿಂತ ದೊಡ್ಡದೇನೂ ಇಲ್ಲ. ಹೇಗೋ ಒಂದೊಂದು ಮದುವೆ ಆಗಿಬಿಟ್ರೆ ಸಾಕು. ನೀವೇ ನೋಡಿದ್ದೀರಲ್ಲ ಎಷ್ಟು ಹೆಣ್ಣು ಅವ್ನು ನೋಡಿದ್ದು. ಯಾಕೋ ಯಾವುದೂ ಬರಲಿಲ್ಲ. ಇದು ಹೆಂಗೋ ಬರೋಂಗಿದೆ. ಹೆಚ್ಚು ಕಮ್ಮಿ ಮಾಡಿಕೊಂಡು ಮದುವೆ ಮಾಡಿಬಿಡೋಣ ಬಿಡಿ. ಸರಿ, ಹಾಗಾದರೆ ನಾನು ನಾಳೆ ಅವ್ರನ್ನ ಒಂದು 10 ಗಂಟೆ ಹಂಗೆ ಕರ್ಕೊಂಡು ಬಂದುಬಿಡ್ತೀನಿ ಬಿಡಿ. ಸರಿ ಸರಿ, ಆಯಿತು. ನೀವು ಹೇಳ್ದಂಗೆ ನಾಳೆ ಕರ್ಕೊಂಡು ಬನ್ನಿ. ಸರಿ, ಹಂಗಾರೆ ನಾನು ಇನ್ನು ಬರ್ತೀನಮ್ಮ. ಹಾಂ ಸರಿ ಅಣ್ಣ, ಹೋಗ್ಬಿಟ್ಟು ಬನ್ನಿ. ಏನ್ರಿ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ? ಇನ್ನೇನು ಮಾಡ್ತಾರೆ ಶಾರದಾ, ಅವ್ರಿಗೂ ಹೆಣ್ಗಳು ತೋರಿಸಿ ಸಾಕಾಗಿದೆ. ಹೇಗೋ ನಿನ್ನ ಮಗ ಈ ಹೆಣ್ಣು ಒಪ್ಕೊಂಡಿದ್ದಾನೆ. ನೀನು ಸುಮ್ಮನೆ ನಾಳೆ ಏನು ತಕರಾರು ಮಾಡಬೇಡ. ಅವ್ರು ಹೇಗೆ ಮಾಡಿಕೊಡ್ತಾರೋ ಮಾಡಿಕೊಡ್ಲಿ, ಏನು ಮಾಡೋಕ್ಕಾಗಲ್ಲ. ಬೇಕಾದರೆ ಇಲ್ಲಾಂದರೆ ಸ್ವಲ್ಪ ದುಡ್ಡು ಕೊಟ್ಟರೆ ನಾವೇ ಈಸ್ಕೊಂಡು ನಾವೇ ಬೇಕಾದ್ರೆ ನಮ್ಮ ತಕ್ಕನಂಗೆ ಮದುವೆ ಮಾಡ್ಕೊಳ್ಳೋಣ. ಏನಂತೀಯ? ಸುಮ್ಮನೆ ಈ ಸಂಬಂಧನ ಹಾಳು ಮಾಡಬೇಡ, ಗೊತ್ತಾಯ್ತಾ? ಹೇಗೋ ನಿನ್ನ ಮಗ ಒಪ್ಕೊಂಡಿದ್ದಂತಾನೆ, ಮದುವೆ ಮಾಡಿ ಮುಗಿಸೋಣ. ಹೌದು ಅತ್ತೆ, ಮಾವ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಹರ್ಷ ಅವ್ರು ಹೇಗೋ ಒಪ್ಕೊಂಡಿದ್ದಾರಲ್ಲ, ಬಿಡಿ. ಸರಿ ಬಿಡಿ, ಆಯಿತು. ನೀವೆಲ್ಲ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಹೇಗೋ ಅವನದೊಂದು ಮದುವೆ ಆಗಿಬಿಟ್ರೆ ಸಾಕು. ಇವನೊಬ್ಬಂದು ಆಗಿಬಿಟ್ರೆ ನಮ್ಮ ವರ್ಷಿತ್ತು ಬೇಕಾದರೆ ತುಂಬ ಗ್ರ್ಯಾಂಡಾಗಿ ಮಾಡ್ಬೋದು. ಅವನೇನು ಡಾಕ್ಟ್ರು, ಯಾವುದಾದ್ರೂ ಹೆಣ್ಗಳು ಚಕ್ಕಂತ ಒಪ್ಕೊತಾರೆ, ಹೇಳ್ದಂಗೆ ಮದುವೆ ಮಾಡಿಕೊಡ್ತಾರೆ. ನನ್ನ ತಂಗಿನೇ ಇದ್ದಾಳಲ್ಲ, ಅವಳು ಡಾಕ್ಟ್ರೇ ಅಲ್ವಾ ಓದ್ತಾ ಇರೋದು. ಅವಳನ್ನೇ ಹೇಗಾದರೂ ಮಾಡಿ ನಮ್ಮ ವರ್ಷಿತ್ಗೆ ತಂದ್ಕೊಂಡ್ಬಿಡ್ಬೇಕು. ಅಯ್ಯೋ ಬಿಡಿ ಅತ್ತೆ, ವರ್ಷಿತ್ಗೇನು ಕಡಿಮೆ? ಹೇಗೂ ನನ್ನ ತಂಗಿನೂ MBBS ಮಾಡ್ತಾ ಇದ್ದಾಳೆ. ಇವರು ಡಾಕ್ಟ್ರು, ಅವಳು ಡಾಕ್ಟ್ರು. ಇಬ್ರಿಗೂ ಬೇಕಾದ್ರೆ ನಾವೇ ಮುಂದೆ ನೋಡ್ಬೋದು. ಹ್ಞೂ ಕಣೆ, ನೋಡೋಣ. ನನಗೂ ಅದೇ ಆಸೆ ಇದೆ. ನೋಡೋಣ ಬಿಡು, ಇವನದೊಬ್ಬಂದಾಗಲಿ. ಸರಿ ಅತ್ತೆ. ಅಬ್ಬ, ಹೇಗೋ ಇವಾಗ ಬಂದಿರೋ ಹುಡುಗಿ ಜೊತೆ ನಮ್ಮ ಹರ್ಷ ಅವ್ರದ್ದು ಮದುವೆ ಆಗಿಬಿಟ್ರೆ ಸಾಕಪ್ಪ. ಹೇಗೋ ಇದೊಂದು ಮದುವೆ ಆಗಿಬಿಟ್ರೆ ಅವಳು ಯಾವುದೇ ಕಾರಣಕ್ಕೂ ನನ್ನ ಲೆವೆಲಿಗೆ ಬರೋಕ್ಕಾಗಲ್ಲ. ಆಗ ನಾನೇ ದೊಡ್ಡ ಸೊಸೆಯಾಗಿ ಈ ಮನೇಲಿ ಮೆರಿಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ. ಧನ್ಯವಾದಗಳು.